ಹಾಯ್ ಸೆಕೆಂಡ್ PUC ವಿದ್ಯಾರ್ಥಿಗಳ 14/5/2024ಕ್ಕೆ ಅಕೌಂಟೆನ್ಸಿ ಎಕ್ಸಾಮ್ ಇದೆ, ಎಕ್ಸಾಮ್ 2. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂದರೆ 6 ಮಾರ್ಕ್ಸ್ ಆಗಿರ್ಬೋದು ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳು ಸಾಲ್ಯೂಷನ್ ಮಾಡಿದ್ದೇನೆ. ಅದು ಯಾವುದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಗಿರ್ಬೋದು ಮತ್ತು ಅದೇ ರೀತಿ ಜರ್ನಲ್ ಎಂಟ್ರೀಸ್ ಮತ್ತು ಅದೇ ರೀತಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್. ಓಕೆ, 12 ಮಾರ್ಕ್ಸ್ನಲ್ಲಿ ನಿಮ್ಗೆ ಏನಿದಿಲ್ಲ ಮಿನಿಮಮ್ ನೀವು 3 ಬರೀಬೇಕಾಗಿರುತ್ತೆ. ಅಲ್ಲಿ ನೀವು ಈಗ ಜರ್ನಲ್ ಎಂಟ್ರೀಸ್ ಒಂದು ಈಜಿ ಇರುತ್ತೆ ಮತ್ತು ಅದೇ ರೀತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮತ್ತು ಅದೇ ರೀತಿ ಡಿಸೊಲ್ಯೂಷನ್ ಆಫ್ ಎ ಫರ್ಮ್, ಆ ಒಂದು ಈ ಎರಡು ಅದ್ರ ನೀವು ಫಿಕ್ಸ್ ಅಂದರೆ ಇವಾಗ ಜರ್ನಲ್ ಎಂಟ್ರೀಸ್ ಮತ್ತು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮತ್ತು ಈ ಎರಡು ಫಿಕ್ಸ್ ಅಂದರೆ ಭಾಳ ಈಜಿ ಇರುತ್ತೆ ಆಯಿತಾ. ಇಲ್ಲಾಂದರೆ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ನೀವು ಮಾಡ್ಕೋಬೋದು. ಸೊ 12 ಅಂಕದ ಪ್ರಾಬ್ಲಮ್ಗಳು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಏನಿದಿಲ್ಲ ಆಲ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ನೀವು ಇವಾಗ ನಾನು ಹೇಳಿದ್ದೀನಲ್ಲ, ಜರ್ನಲ್ ಎಂಟ್ರೀಸ್ ಒಂದು ಮಾಡ್ಕೊಳ್ಳಿ, ಅಂದರೆ ಇಲ್ಲಿ ನಿಮಗೆ ಒಂದು 12 ಅಂಕದ ಒಂದು ಪ್ರಾಬ್ಲಮ್ ಆಯಿತಾ, ಭಾಳ ಈಜಿ ಇರುತ್ತೆ. ಮತ್ತು ಅದೇ ರೀತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಯಿತಾ. ಮತ್ತು ಇವಾಗ 6 ಮಾರ್ಕ್ಸ್ ಕ್ವಶನಲ್ಲಿ ಪ್ರೊಡಕ್ಟ್ ಮೆಥಡ್ ಇಲ್ಲಾಂದರೆ ಆಪ್ಷನ್ ಇರುತ್ತೆ ಆಯಿತಾ. ಅಪ್ರಾಪ್ರೇಷನ್ ಅಕೌಂಟ್ ಕೇಳ್ಬೋದು, ಇಲ್ಲಾಂದರೆ ಪ್ರೊಡಕ್ಟ್ ಮೆಥಡ್. ಅಪ್ರಾಪ್ರೇಷನ್ ಕೇಳಿದರೆ ಬಹಳ ಈಜಿ ಇದೆ, ಅದು ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಅದೇ ರೀತಿ ಪ್ರೊಡಕ್ಟ್ ಮೆಥಡ್ ಅದು ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ ಬಹಳ ಈಸಿಯಾಗಿದೆ ಆಯಿತಾ. ಈ ಎರಡಲ್ಲಿ ಒಂದು ಬರುತ್ತೆ. ಇವಾಗ ಗೇನ್ ರೇಷಿಯೋ ಆಗಿರ್ಬೋದು, ಸಕ್ರಿಫೈ ರೇಷಿಯೋ, ಇಲ್ಲಿ ಒಂದು ರೇಷಿಯೋ ಮೇಲೆ ಒಂದು, ಮತ್ತು ಅದೇ ರೀತಿ ದತ್ತ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಒಂದು 6 ಮಾರ್ಕ್ಸ್ ಕ್ವಶನ್ ಆಯಿತಾ. ಮತ್ತು ಇದು 12 ಅಂಕದ ಪ್ರಶ್ನೆಯಲ್ಲಿ ಒಂದು ಕಾಮನ್ ಸೈಜ್ ಇಲ್ಲಾಂದರೆ ಕಂಪಾರೇಟಿವ್ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಇಲ್ಲಾಂದರೆ ಕಂಪಾರೇಟಿವ್ ಬ್ಯಾಲೆನ್ಸ್ ಶೀಟ್. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ನಾನು ಆಯಿತಾ. ಸೆಕೆಂಡ್ PUC ವಿದ್ಯಾರ್ಥಿಗಳ 14/5/2024ಕ್ಕೆ ಯಾವುದು ಎಕ್ಸಾಮ್ ಇದೆ, ಅಕೌಂಟೆನ್ಸಿ ಎಕ್ಸಾಮ್ ಇದೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಮತ್ತು MCQ ಕ್ವಶನ್ಸ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ ಕೂಡ ಆಯಿತಾ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ವಿಡಿಯೋಗಳು ಸಿಗುತ್ತೆ ನಿಮಗೆ ಆಯಿತಾ. ಅಲ್ಲಿ ನಿಮಗೆ MCQ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ, ಅಂದರೆ ಒಂದೇ ವಿಡಿಯೋನಲ್ಲಿ MCQ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ ಹೇಳಿದ್ದೇನೆ ಮತ್ತು 2 ಮಾರ್ಕ್ಸ್ ಕ್ವಶನ್ ಕೂಡ ಹೇಳಿದ್ದೇನೆ ಆಯಿತಾ. ಅದಷ್ಟೇ ಓದ್ಕೊಂಡ್ರೆ ಅವೇ ಕ್ವಶನ್ಸ್ಗಳು ಬಂದೇ ಬರುತ್ತೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸೊ ಇನ್ನೂ ಅಂದರೆ ಇವಾಗ ಬೇರೆ ಸಬ್ಜೆಕ್ಟ್ಗಳು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಬಿಸ್ನೆಸ್ ಸ್ಟಡೀಸು, ಬೇರೆ ಬೇರೆ ಸ್ಟಾರ್ಟ್ ಸಬ್ಜೆಕ್ಟ್ PCMB ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ. ಸೊ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಗಳು ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿರಿ, ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ ಓಕೆ, ಸಬ್ಜೆಕ್ಟ್ ವೈಸ್. ಇವಾಗ ಅಕೌಂಟೆನ್ಸಿ ವಿದ್ಯಾರ್ಥಿಗಳಿಗೆ ಏನಿದೆಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಸೊ ಹೋಗಿ ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್.